ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಬಹುಮತ ಸಾಬೀತಿಗೆ ದಳಪತಿ ವಿಜಯ್ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಟಿವಿಕೆಗೆ ಇಂದು ಅಧಿಕೃತವಾದಂತಹ ಬೆಂಬಲವನ್ನ ವಿಸಿಕೆ ಘೋಷಣೆಯನ್ನ ಮಾಡುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಇಂದು ಜೋಸೆಫ್ ವಿಜಯ್ ಪ್ರಮಾಣ ವಚನ ಮಾಡೋದು ಪಕ್ಕಾ ಡೌಟ್ ಆಗಿದೆ. ಇನ್ನು ಇಬ್ಬರು ಎಂಎಲ್ಎಗಳ ಬೆಂಬಲಕ್ಕಾಗಿ ಸರ್ಕಸ್ ನಡೀತಾ ಇದೆ. ತೀವ್ರವಾದಂತಹ ಕಸರತ್ತನ್ನ ವಿಜಯ್ ನಡೆಸ್ತಾ ಇದ್ದಾರೆ. ಟಿವಿಕೆಗೆ ಇಂದು ಅಧಿಕೃತವಾಗಿ ವಿಸಿಕೆ ಬೆಂಬಲವನ್ನ ಘೋಷಣೆ ಮಾಡುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಹಾಗಾಗಿ ಎಲ್ಲವೂ ಸರಿ ಹೋದ್ರೆ ಪ್ರಮಾಣ ವಚನವನ್ನ ಮಾಡಬಹುದು. ಆದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಾಕಷ್ಟು ಅಡೆತಡೆಗಳು ಇದೀಗ ಶುರುವಾಗಿದೆ. ಹಾಗಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ ಇಲ್ವಾ ನಟ ವಿಜಯ್ ಅನ್ನುವಂತ ಸಾಕಷ್ಟು ಚರ್ಚೆಗಳು ಕೂಡ ಸಾಗ್ತಾ ಇದೆ. ಟಿವಿಕೆ ಬಳಿ ಸದ್ಯ 116 ಶಾಸಕರ ಬೆಂಬಲ ಮಾತ್ರ ಇದೆ. ಒಂದು ಕಡೆ ಟಿವಿಕೆ ಮುಖ್ಯಸ್ಥ ಹಾಗೂ ನಟ ವಿಜಯ್ಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವಂತಹ ಯೋಗ ಇನ್ನೂ ಕೂಡ ಇದೆಯಾ ಇಲ್ವಾ ಅನ್ನುವಂತಹ ಚರ್ಚೆಗಳೇ ಮುಂದುವರಿತಾ ಇದೆ. ಬಹುಮತಕ್ಕೆ ಬೇಕಾದಂತಹ 118 ಶಾಸಕರ ಪಟ್ಟಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪುನಃ ವಿಜಯ್ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ. ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಇವತ್ತು ಅನುಮಾನ ಆಗಿದೆ. ಇನ್ನು ನಿನ್ನೆ ಸಂಜೆಯೇ ವಿಜಯ್ 3ನೇ ಬಾರಿಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ನನ್ನ ಭೇಟಿ ಮಾಡ್ತಾರೆ. ಶಾಸಕರ ಬೆಂಬಲ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇದು 3ನೇ ಬಾರಿ ಗವರ್ನರ್ ಅನ್ನ ಭೇಟಿಯಾಗಿರುವಂತದ್ದು. ಈ ಹಿಂದೆ 2 ಬಾರಿ ಮೀಟ್ ಆದಂತ ಸಂದರ್ಭದಲ್ಲಿಯೂ ಕೂಡ ಬಹುಮತ ಇಲ್ಲ, ಹಾಗಾಗಿ ಅವಕಾಶವನ್ನ ಮಾಡೋದಕ್ಕೆ ಆಗುವುದಿಲ್ಲ, ಕೊಡೋದಕ್ಕೆ ಆಗುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗವರ್ನರ್ ತಿಳಿಸಿರ್ತಾರೆ. ಹಾಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಿರ್ತಾರೆ. ಅದಾದ ಬಳಿಕವೂ ಕೂಡ ನಿನ್ನೆ ಸಂಜೆಯೂ ಕೂಡ ಮತ್ತೆ ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಕೆಲಸ ಆಗಿದೆ. ಅದಾದ ನಂತರ ಇವತ್ತು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ನಾಟಕೀಯ ವಿದ್ಯಮಾನದಲ್ಲಿ ವಿಜಯ್ ಅವರು ಅಗತ್ಯ ಬಹುಮತಕ್ಕೆ ಬೇಕಾದಂತ 118ರ ಬದಲು ಕೇವಲ 116 ಶಾಸಕರ ಬೆಂಬಲ ಪತ್ರವನ್ನು ಮಾತ್ರ ಸಲ್ಲಿಸಿದ್ದು ಇನ್ನು 2 ಸ್ಥಾನಗಳ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಏನಾಗಲಿದೆ ಅನ್ನುವಂಥ ಒಂದು ಕುತೂಹಲ ಇದೆ. ಸರ್ಕಾರ ರಚನೆಗೆ ಆಹ್ವಾನಿಸುವುದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅನ್ನೋದು ನಿನ್ನೆ ಮೀಟ್ ಆದಂಥ ಸಂದರ್ಭದಲ್ಲಿಯೂ ಕೂಡ ತಿಳಿದು ಬಂದಿದೆ. 234 ಸ್ಥಾನಗಳ ಪೈಕಿ 108 ಸ್ಥಾನ ಗೆದ್ದಿರುವಂಥ ಟಿವಿಕೆಗೆ ಬಹುಮತಕ್ಕೆ 118 ಸ್ಥಾನ ಬೇಕಿತ್ತು. ಕಾಂಗ್ರೆಸ್ನ 5 ಶಾಸಕರು 3 ದಿನ ಹಿಂದೆ ಅಷ್ಟೇ ಟಿವಿಕೆಗೆ ಬೆಂಬಲವನ್ನ ನೀಡಿದ್ರು. ಒಟ್ಟಾರೆಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಾ, ಸಿಎಂ ಆಗ್ತಾರಾ ಅನ್ನೋದೇ ಒಂದು ರೀತಿ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏಕೈಕ ದೊಡ್ಡ ಪಕ್ಷಕ್ಕೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು ಅನ್ನುವಂಥ ರೂಲ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆದರೆ ಇಲ್ಲಿ ವಿಜಯ್ ಮೊದಲು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದಾಗ ತಮ್ಮದು ಏಕೈಕ ದೊಡ್ಡ ಪಕ್ಷ ಅಂತ ಹೇಳಿ 108 ಶಾಸಕರ ಬೆಂಬಲ ಪತ್ರವನ್ನ ಕೊಟ್ಟಿದ್ರೆ ಸಾಕಿತ್ತು. ಅದನ್ನ ರಾಜ್ಯಪಾಲರು ಮನ್ನಿಸುವಂತ ಸಾಧ್ಯತೆ ಇತ್ತು ಅನ್ನುವಂಥ ಕೆಲವು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಬದಲಾಗಿ ಅವರು ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸೇರಿದಂತೆ 112 ಶಾಸಕರ ಬೆಂಬಲ ಪತ್ರವನ್ನು ನೀಡಿರ್ತಾರೆ. ಇದು ಮೈತ್ರಿ ಸರ್ಕಾರ ರಚನೆಯ ಹಕ್ಕು ಮಂಡನೆ ಅಂತ ಹೇಳಿ ಗವರ್ನರ್ ಆ ಸಂದರ್ಭದಲ್ಲಿ ಭಾವಿಸ್ತಾರೆ. ಹೀಗಾಗಿ ಮೈತ್ರಿ ಸರ್ಕಾರ ರಚನೆಗೆ 118 ಶಾಸಕರ ಬೆಂಬಲ ಬೇಕು ಅಂತ ಹೇಳಿ ಇದೀಗ ಮತ್ತೆ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ತಮಿಳುನಾಡು ರಾಜಕೀಯದಲ್ಲಿ ದಿನನಿತ್ಯ ಬಹಳಷ್ಟು ಬೆಳವಣಿಗೆಗಳು ಸಾಗ್ತಾ ಇದೆ. ಅದರಲ್ಲೂ ಕೂಡ ಇವಾಗ ಒಂದು ರೀತಿ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಂಜೆವರೆಗೂ ಕೂಡ ಬೆಳವಣಿಗೆಯನ್ನ ನೋಡ್ತಾ ಇದೆ. ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ಆದ್ರೆ ಈಗ ಎಲ್ಲೋ ಒಂದು ಕಡೆ ಡೌಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಏನು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿ ವಿಜಯ್ ಅವರು ಏನು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾಗ್ತಿರುವಂತದ್ದು. ಏನು 2-3 ದಿವಸದಿಂದಲೂ ಕೂಡ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಏನು ಬಹುಮತವನ್ನ ಏನು ಸಾಬೀತ್ ಮಾಡ್ಲಿಕ್ಕೆ ಮತ್ತೆ ಸಬ್ಮಿಟ್ ಮಾಡ್ಲಿಕ್ಕೆ ರಾಜ್ಯಪಾಲರ ಹತ್ರ. ಬಟ್ ಅದಕ್ಕೆ ನಾಟಕೀಯ ಬೆಳವಣಿಗೆ ಅನ್ನಂಗೆ ನಿನ್ನೆ ಸಾಕಷ್ಟು ಅಂದ್ರೆ CPI ಆಗಿರ್ಬೋದು, CPIM ಆಗಿರ್ಬೋದು, ಆ 2 ಪಾರ್ಟಿಗಳು ತಮ್ಮ ಒಂದು ಬೆಂಬಲ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಸಹಕಾರವನ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ವಿಸಿಕೆ ಕೂಡ ಕೊಟ್ಟಿತ್ತು. ವಿಸಿಕೆ ಕೂಡ ಆಯ್ತು ವಿಜಯ್ ಅವರಿಗೆ ನಾವು ಅನ್ಕಂಡೀಷನಲ್ ಆಗಿ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ತಮ್ಮ ಶಾಸಕರ ಒಂದು ಬೆಂಬಲ ಪತ್ರವನ್ನು ಕೂಡ ಕೊಟ್ಟಿದ್ರು. ಬಟ್ ರಾಜ್ಯಪಾಲರು ಕೂಡ ಅವ್ರಿಗೆ ಆಯ್ತು ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಂತಲೂ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಸಡನ್ ಆಗಿ ಡೆವಲಪ್ಮೆಂಟ್ ಆಗಿರುವಂತದ್ದು ವಿಸಿಕೆ ಈಗ ಬೆಂಬಲವನ್ನ ಕೊಡ್ತಾ ಇಲ್ಲ. ವಿಸಿಕೆ 2 ಶಾಸಕರ ಕೊರತೆ ಇದೆ. ಅಂದ್ರೆ 116 ಇದೆ, ಅವರಿಗೆ ಬೇಕಾಗಿರುವಂತದ್ದು 118. ಬಟ್ ಈಗ ವಿಜಯ್ ಅವರ ಬಳಿ ಇರುವಂತದ್ದು 116 ಶಾಸಕರು. ಹೀಗಾಗಿ ವಿಜಯ್ ಅವರಿಗೆ ಕೊನೆ ಹಂತದಲ್ಲೂ ಕೂಡ ಸ್ವಲ್ಪ ಅಡೆತಡೆ ಆಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರೋದು ಏನಪ್ಪಾ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ
ಏನು ವಿಜಯ್ ಅವರಿಗೆ ಒಳಗಡೆ ಅಂದ್ರೆ ಸ್ಟಾಲಿನ್ ಅವರ ಮಗ ಉದಯನಿಧಿ ಅವರು ಕೂಡ ಒಂದು ಕಡೆ ಬಿಸಿಕೆ ಶಾಸಕರಿಗೆ ನೀವು ಬೆಂಬಲವನ್ನು ಕೊಡಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಹೇಳಿದಾರ, ಅಥವಾ ರಾಜ್ಯಪಾಲರು ಏನಾದ್ರೂ ಕೂಡ ಒಂದ್ ರೀತಿಯಾಗಿ ಏನು ಬಿಜೆಪಿಯ ಒಂದು ತಾಳಕ್ಕೆ ಕುಣಿತಾ ಇದಾರ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಬಟ್ ಯಾಕೆಂದ್ರೆ ಕೊನೆ ಹಂತದಲ್ಲಿ ಏನು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ವಿಜಯ್ ಅವ್ರಿಗೆ ಒಂದು ತಡೆ ಹಿಡಿಲಿಕ್ಕೆ, ಅಂದ್ರೆ ಮುಖ್ಯಮಂತ್ರಿಯಾಗಿ ಅವ್ರನ್ನ ಸಪೋರ್ಟ್ ಅನ್ನ ಮಾಡದೆ ಅಥವಾ ಅವ್ರಿಗೆ ಸ್ವಲ್ಪ ಅಡೆತಡೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆಯೋ ಅಷ್ಟನ್ನು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಈಗ ಅವ್ರಿಗೆ ಮೆಜಾರಿಟಿ ಕಡಿಮೆ ಇದೆ, ಬಟ್ ಅವ್ರಿಗೆ ಬೆಂಬಲ ಕೊಡ್ಲೇಬೇಕು, ಇಲ್ಲಾಂದ್ರೆ ಸರ್ಕಾರ ರಚನೆ ಮಾಡೋದು ಕಷ್ಟ ಅನ್ನೋದು ಗೊತ್ತಿದೆ. ಇದು ಗೊತ್ತಿದ್ದು ವಿಸಿಕೆ ಆಗಿರ್ಬೋದು ಅಥವಾ ಇನ್ನಿತರ ಲೆಫ್ಟ್ ಪಾರ್ಟಿಗಳು 1 or 2 ನಂಬರ್ಸ್ ಇರುವಂತವ್ರು ಈ ರೀತಿಯಾಗಿ ಆಟ ಆಡಿಸ್ತಾ ಇರುವಂತದ್ದು ಒಂದ್ ರೀತಿ ರಾಜಕೀಯ ಲಾಭಕ್ಕಾಗಿ ಕೂಡ ಅಂತಲೂ ನಾವ್ ಹೇಳ್ಬೇಕಾಗತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಈಗ ಹೆಂಗಿದು ಅನಿವಾರ್ಯ ಪರಿಸ್ಥಿತಿನಲ್ಲಿ ವಿಜಯ್ ಅವರಿಗೆ ಸಪೋರ್ಟ್ ಬೇಕಾಗಿರೋದ್ರಿಂದಾಗಿ ಇದನ್ನೇ ಒಂದ್ ರೀತಿಯಾಗಿ ರಾಜಕೀಯ ಲಾಭವಾಗಿ ಬಳಸ್ಕೋಬಹುದು. ಅಂದ್ರೆ ಲಾಭ ಅಂದ್ರೆ ಏನು, ಒಂದ್ ರೀತಿಯಾಗಿ ಹೈಯೆಸ್ಟ್ ಡಿಮ್ಯಾಂಡ್ ಅನ್ನ ಕೇಳುವಂತದ್ದು. ಉದಾಹರಣೆಗೆ ನಮಗಿರುವಂತಹ ಮಾಹಿತಿ ಪ್ರಕಾರವಾಗಿ ವಿಸಿಕೆ ಡೆಪ್ಟಿ ಸಿಎಂ ನ ಕೇಳ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಡೆಪ್ಟಿ ಸಿಎಂ ಆಗಿ ಏನಾದ್ರು ನೀವು ಅಶ್ಯೂರೆನ್ಸ್ ಕೊಟ್ರೆ ಮಾಡೋದಾದ್ರೆ ಅನ್ನೋ ಒಂದು ಮಾಹಿತಿ ಒಳಗೆ ಇರುವಂತದ್ದು. ಬಟ್ ಕ್ಲಿಯರ್ ಆಗಿ ಇರುವಂತದ್ದೇನು, ಈಗ ಅವ್ರಿಗೆ ಬೇಕೇ ಬೇಕಾಗಿದೆ ವಿಜಯ್ ಅವರು ಈ ಸಂದರ್ಭದಲ್ಲಿ ಯಾವುದೇ ಡಿಮ್ಯಾಂಡ್ ಅನ್ನು ಇಟ್ಟರು ಕೂಡ ಈಡೇರಿಸಲೇಬೇಕು, ಆ ತರ ಪರಿಸ್ಥಿತಿ ಇರುವಂತದ್ದು. ಯಾಕೆಂದ್ರೆ ಈಗ DMK ಆಗಿರ್ಬೋದು ADMK ಅವರು ಅವರಂತೂ ಬರ್ದಿಲ್ಲ, ಬಟ್ ADMK ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಫೈನಲ್ ಕೊನೆ ಹಂತದಲ್ಲಿ ಇಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂತದ್ದು. ಈಗ ಅನಿವಾರ್ಯವಾಗಿ ಈ ಎರಡೆರಡು ಸ್ಥಾನಗಳನ್ನ ಗೆದ್ದಿರುವಂತಹ ಪಾರ್ಟಿಗಳು IUML ಆಗಿರ್ಬೋದು ಅಥವಾ ವಿಸಿಕೆ ಆಗಿರ್ಬೋದು ಇನ್ನಿತರ, ಬಟ್ ಈಗ ಕಾಂಗ್ರೆಸ್ ಮತ್ತೆ CPIM ಅವರು ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಬಟ್ ಈಗ ಅನಿವಾರ್ಯವಾಗಿ ಬೇಕಾಗಿರುವಂತದ್ದು ವಿಸಿಕೆ ಮತ್ತೆ ಇನ್ನೊಂದು IUML ಪಾರ್ಟಿಯ ಒಂದು ಅಭ್ಯರ್ಥಿ, ಅವರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ವಿಸಿಕೆ ಈಗ ಅನಿವಾರ್ಯವಾಗಿ ವಿಜಯ್ ಅವರಿಗೆ ಬೇಕೇ ಬೇಕು. ಬಹುಶಃ ಅದಕ್ಕೆ ಹೆಂಗಿದ್ರು ನಾವು ಸಪೋರ್ಟ್ ಕೊಡ್ತೀವಿ, ಬಟ್ ನಮ್ಮ ಒಂದು ಡಿಮ್ಯಾಂಡ್ ಅನ್ನ ಇಡೋಣ, ಆನಂತರ ಕೊಡೋಣ ಅನ್ನೋ ಒಂದು ಚಾನ್ಸಸ್ ಕೂಡ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅವರು ಆಟ ಆಡ್ತಿದ್ರಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಬಟ್ ಅವ್ರೇನಾದ್ರು ಕೊಡದೇ ಇದ್ರೆ ಸಪೋರ್ಟ್ ಅನ್ನ, ಬಟ್ ಇನ್ನೂ 1-2 ದಿನ 3 ದಿನ ಮುಂದೆ ಹೋಗುವಂತಹ ಚಾನ್ಸಸ್ ಕೂಡ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ದಿವ್ಯದಾಸ್, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.